ಮ್ಯೂಸಿಕ್ ಮೈಲಾರಿ ಅವರು ಹೊರಗೆ ಬರಬೇಕು ಅನ್ನೋದಾದ್ರೆ ತಪ್ಪದೆ ಎಲ್ರೂ ಕೂಡ ಕಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ. ಮ್ಯೂಸಿಕ್ ಮೈಲಾರಿ ಅವರ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಸುದ್ದಿಗಳನ್ನ ತಾವೆಲ್ಲರೂ ಕೂಡ ನೋಡೇ ಇರ್ತೀರಾ. ಅದು ನಿಜಾನ ಸುಳ್ಳೋ ಇನ್ನ ಅದ್ರ ಬಗ್ಗೆ ಪೊಲೀಸರೇ ತನಿಖೆ ಮಾಡ್ಬೇಕಾಗತ್ತೆ. ಒಟ್ಟಾರೆ ಮ್ಯೂಸಿಕ್ ಮೈಲಾರಿ ಹೇಳುವಂತದ್ದು ನಾನು ತಪ್ಪು ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಆ ರೀತಿಯ ನೀಚ ಕೆಲಸ ಮಾಡುವಂತ ವ್ಯಕ್ತಿತ್ವ ನನ್ನದಲ್ಲ ಅಂತ. ಅದೇ ರೀತಿ ಮ್ಯೂಸಿಕ್ ಮೈಲಾರಿ ಕುಟುಂಬದವರು ಪಾಪ ಮ್ಯೂಸಿಕ್ ಮೈಲಾರಿಯ ತಾಯಿ ಆಗಿರ್ಬೋದು, ಮ್ಯೂಸಿಕ್ ಮೈಲಾರಿಯ ಪತ್ನಿ ಲಿಖಿತಾ ಅವರು ಬಹಳನೇ ಕಂಬನಿ ಮಿಡಿಯುತ್ತಿದ್ದಾರೆ. ನಿಜವಾಗ್ಲು ಯಾವ ಒಂದು ವಿಚಾರ, ಯಾವ ಒಂದು ಗದ್ದಲ ಗಲಾಟೆಗೂ ಹೋಗದ ಒಂದು ಕುಟುಂಬ, ಮತ್ತೆ ಸ್ಟೇಷನ್ ಮೆಟ್ಟಿಲು ಸಹ ಹತ್ತಿರೋದಂತ ಒಂದು ಕುಟುಂಬಕ್ಕೆ ಈ ರೀತಿಯ ಒಂದು ಘೋರವಾದಂತ ಒಂದು ಸ್ಥಿತಿ ಬಂದು ತಲುಪಿದೆ. ಲಿಖಿತಾ ಅವರು ಅಂದ್ರೆ ಮ್ಯೂಸಿಕ್ ಮೈಲಾರಿ ಅವರ ಪತ್ನಿ ಲಿಖಿತಾ ಅವರಂತೂ ತುಂಬಾನೇ ಕಣ್ಣೀರ್ ಹಾಕ್ತಾ ಇದ್ದಾರೆ. ಕುಟುಂಬಸ್ಥರ ಒಂದು ಸಾಂತ್ವನ ಇದ್ರು ಕೂಡ ಅದಕ್ಕೆಲ್ಲ ಅವರು ನಿಜವಾಗ್ಲೂ ಕೂಡ ಅದಕ್ಕೆಲ್ಲ ಸಮಾಧಾನ ಆಗಕ್ಕೆ ಆಗ್ತಾ ಇಲ್ಲ. ನಿಜವಾಗ್ ಅಷ್ಟೊಂದು ಬೇಸರದಲ್ಲಿದ್ದಾರೆ ಪಾಪ. ಯಾವಾಗ ಮ್ಯೂಸಿಕ್ ಮೈಲಾರಿ ಅವರು ಬರ್ತಾರೋ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಫ್ಯಾನ್ಸ್ ಗಳಂತೂ ತುಂಬಾ ಜನ ಅಷ್ಟೇ ಮ್ಯೂಸಿಕ್ ಮೈಲಾರಿ ಅಣ್ಣ ಆತರೋದವ್ರು ಅಲ್ಲ, ಅವ್ರು ಆ ರೀತಿ ಮಾಡಕ್ಕೆ ಚಾನ್ಸೇ ಇಲ್ಲ ಅಂತೆಲ್ಲ ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ. ಅವ್ರು ಆ ರೀತಿ ತಪ್ಪು ಮಾಡಿರೋದಿಲ್ಲ, ಸೊ ನ್ಯಾಯವನ್ನ ಒದಗಿಸ್ಬೇಕಾಗತ್ತೆ ಅಂತ ಕೂಡ. ಮತ್ತೆ ನಾನು ಕಾನೂನು ಮೂಲಕವೇ ಹೋರಾಟವನ್ನ ಮಾಡ್ತೇನೆ, ನಾನು ತಪ್ಪು ಮಾಡಿಲ್ಲ ಅಂತ ಮ್ಯೂಸಿಕ್ ಮೈಲಾರಿ ತಿಳಿಸ್ತಾರೆ. ಒಟ್ಟಾರೆ ನ್ಯಾಯಾಂಗ ಬಂಧನ ಇನ್ನ 1 ವಾರಗಳು ಬಾಕಿ ಇದೆ, ಕಾದು ನೋಡಬೇಕು ಮುಂದೆ ಏನಾಗುತ್ತೆ. ರಿಲೀಸ್ ಆಗ್ತಾರ ಮ್ಯೂಸಿಕ್ ಮೈಲಾರಿ ಅವರು? ನಿಜವಾಗ್ಲೂ ಕೂಡ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ, ನಿಮ್ಗೂ ಕೂಡ ಇಷ್ಟನಾ?